ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ನಾವು ಎನ್ನನೇ ಪದದ ಸೂತ್ರ AN ಸೂತ್ರ ಆಧಾರಿತ ಕೆಲವೊಂದು ನೇರವಾದ ಉದಾಹರಣೆಗಳನ್ನು ಹೆಂಗೆ ಬಿಡಿಸಬೇಕು ಅನ್ನೋದನ್ನು ನೋಡಿ. ಇವತ್ತು ನಾವು ಇದೇ AN ಸೂತ್ರ ಆಧಾರಿತ ವಾಕ್ಯ ರೂಪದ ಉದಾಹರಣೆಗಳು, ಸಮಸ್ಯೆಗಳು ಮತ್ತು ಕೆಲವು ಅನ್ವಯ ಉದಾಹರಣೆಗಳನ್ನು ಇದೇ 1.2 ಅಭ್ಯಾಸದಲ್ಲಿ ಉದಾಹರಣೆಗಳನ್ನು ಬಿಡಿಸೋಣ. ಅಭ್ಯಾಸ 1.2 ಇದರಲ್ಲಿಯೇ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಚರ್ಚೆ ಮಾಡೋಣ. ಉದಾಹರಣೆಗೆ 3, 8, 13, 18, 3, 8, 13, 18 ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಒಂದು ಪ್ರಶ್ನೆ ಇದೆ. ಎಷ್ಟನೆಯ ಪದ 78 ಒಂದು ಪ್ರಶ್ನೆ ಇದೆ. ವಾಕ್ಯ ರೂಪದ ಪ್ರಶ್ನೆ. ಈ ಥರದ ಉದಾಹರಣೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ಕೊಂಡಿದ್ದೀವಿ. ಎಷ್ಟನೆಯ ಪದ 78 ಅಂತಂದರೆ ಎನ್ನನೇ ಬೆಲೆ ಎಷ್ಟು ಅಂತ ಕೇಳಿದಂತೆ. ಹಾಗಾದ್ರೆ ನಾವೀಗ AN ಸೂತ್ರದಲ್ಲಿ AN = A + n-1 × D. ಸೊ ಇದರೊಳಗೆ ಮೊದಲ ಪದ A1 AU 3, ಎರಡನೆಯ ಪದ A2 = 8, ಒಂದನೇ ಪದ ಎರಡನೇ ಪದಗಳು ಗೊತ್ತಾದಾಗ ಸಾಮಾನ್ಯ ವ್ಯತ್ಯಾಸ D ಸಿಗುತ್ತೆ ನಮಗೆ. A2 - A1, ಸೊ 8 - 3, ಸೊ ಸಾಮಾನ್ಯ ವ್ಯತ್ಯಾಸ 5. ಇನ್ನು ಎಷ್ಟನೆಯ ಪದವು 78 ಆಗಿದೆ. ಈ 78 ನಾವು AN ಎಂದು ಪರಿಗಣಿಸಬೇಕು. 78. ಸೊ ಈ ಎಲ್ಲ ಬೆಲೆಗಳನ್ನು ಈ ಸೂತ್ರದಲ್ಲಿ ಆದೇಶ ಮಾಡಿದಾಗ 78 = 3 + n-1 × D. D ಅಂದರೆ 5. ಸೊ ಈಗ ಈ ಒಂದೊಂದೇ ಪದಗಳಲ್ಲಿ ಈ ಕಡೆ ತರೋಣ. 78 - 3 = n-1 × 5. 75/5 = n-1. ಸೊ n-1 = 5 5, 25, 5 25. ಆದ್ದರಿಂದ n = 15 -1 ಈ ಕಡೆ ಬಂತು, +1 = 16. ಸೊ n = 16 ಎಂದರೆ 78ನೆಯ ಪದವು ಈ ಸಮಾಂತರ ಶ್ರೇಣಿಯ 16ನೆಯ ಪದ ಆಗಿದೆ. 78 ಸಮಾಂತರ ಶ್ರೇಣಿಯ 16ನೇ ಪದ ಆಗಿದೆ ಅಂತ ತೀರ್ಮಾನ. ಸೊ ಇಷ್ಟು ಈ AN ಸೂತ್ರ ಆಧಾರಿತ ವಾಕ್ಯ ರೂಪದ ಉದಾಹರಣೆಗಳನ್ನು ಹೋಗಬೇಕು. ಸೊ ಈ ಥರದೆಲ್ಲ ಪ್ರಶ್ನೆಗಳು ನಮಗೆ ಸಾಮಾನ್ಯವಾಗಿ 2 ಅಂಕದ ಪ್ರಶ್ನೆಗಳಾಗಿರುತ್ತವೆ. ಇದೆಲ್ಲವುಗಳನ್ನು ನಾವು 2 ಅಂಕದ ಪ್ರಶ್ನೆಗಳಲ್ಲಿ ಪರಿಗಣಿಸಬೇಕು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಈ ಕೆಳಗಿನ ಸಮಾಂತರ ಶ್ರೇಣಿಗಳಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತೇಳಿ 2 ಸಮಾಂತರ ಶ್ರೇಣಿಗಳನ್ನು ಕೊಟ್ಟರೆ, ಆ ಸಮಾಂತರ ಶ್ರೇಣಿಗಳಲ್ಲಿ n ಎಷ್ಟು ಅಂತ ನಿರ್ಧರಿಸಬೇಕು. ಈಗ ನಾವು ಉದಾಹರಣೆಯನ್ನು ಬಿಡಿಸಿವೋ ಇದೇ ಉದಾಹರಣೆಯಂತೆ ಅವುಗಳನ್ನು ಕೂಡ ಬಿಡಿಸಬೇಕು.
ಇನ್ನು ಇನ್ನೊಂದು ಉದಾಹರಣೆಯನ್ನು ನಾವು ನೋಡಬೇಕು ಅಂತಂದರೆ ಒಂದು ಸಮಾಂತರ ಶ್ರೇಣಿಯ ಒಂದನೆಯ ಪದ 38. ಒಂದನೆಯ ಪದ 38. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 38, 16ನೆಯ ಪದ 73. 16ನೆಯ ಪದ A16 73. ಆದರೆ 31ನೆಯ ಪದವನ್ನು ಕಂಡುಹಿಡಿಯಿರಿ. A31 ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ನಮಗೀಗ ಮೊದಲ ಪದ ಕೊಟ್ಟರೆ 38, 16ನೆಯ ಪದ ಕೊಟ್ಟರೆ 31ನೆಯ ಪದ ಎಷ್ಟು ಅಂತ ಕೇಳ್ತೀವಿ. ಯಾವಾಗಲೂ ನಾವು ಯಾವುದೇ ಒಂದು ಪದವನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಮೊದಲ ಪದ ಬೇಕು, ಪದಗಳ ಸಂಖ್ಯೆ ಬೇಕು, ಸಾಮಾನ್ಯ ವ್ಯತ್ಯಾಸ ಬೇಕು. ಅವುಗಳನ್ನು ನಾವು ಇವುಗಳ ಸಹಾಯದಿಂದ ನಿರ್ಧರಿಸ್ಕೋಬೇಕು. ಈಗ ಮೊದಲನೇ ಪದ ಅಂತೂ ಆಲ್ರೆಡಿ ಕೊಟ್ಬಿಟ್ಟ ನಮಗೂ A1 38 ಕೊಟ್ಟದ್ದು. ಇದೇ ನಮಗೀಗ A ಆಯಿತು. ಇನ್ನು A16 ಇದನ್ನು ನಾವೀಗ AN A ಪ್ಲಸ್ n-1 ಇಂಟು D ಸೂತ್ರವನ್ನು ಬಳಸಿ 73 AN ಅಂದರೆ 73, ಎಯ ಬೆಲೆ 38 ಇಲ್ಲಿ ಆದೇಶ ಮಾಡಿ ಪ್ಲಸ್ 16 ಮೈನಸ್ 1 ಇಂಟು ಡಿ, ಇದು 16ನೆಯ ಪದ. ಈ ಬೆಲೆಗಳಲ್ಲಿ ಇಲ್ಲಿ ಆದೇಶ ಮಾಡುವುದರ ಮುಖಾಂತರ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ನಿರ್ಧಾರ ಮಾಡಕ್ಕೆ ಬರುತ್ತೆ. ಸೊ ಈಗ ನಾವು ಇದನ್ನು ಸುಲಭೀಕರಣ ಮಾಡಿಕೊಂಡ್ರೆ 73 ಮೈನಸ್ 38 16 ಮೈನಸ್ 1 15 ಡಿ. ಸೊ ಈಗ ನಮ್ಗೆ 73ರಲ್ಲಿ 38 ಮೈನಸ್ ಮಾಡೋದು 5 4 30, 13ರಲ್ಲಿ 8 ಹೋದರೆ 13ರಲ್ಲಿ 8 ಹೋಯ್ತು ಅಂತಂದರೆ 3 2 5 ಕೈಯಿಂದ 1 4 35 15 ಡಿ. ಆದ್ದರಿಂದ D is equal to 35/15. ಸೊ 5 7 35, 5 3 15. ಸೊ D ಯ ಬೆಲೆ 7/3. ಇದು ಸಾಮಾನ್ಯ ವ್ಯತ್ಯಾಸ. A ಇದೆ, ಸಾಮಾನ್ಯ ವ್ಯತ್ಯಾಸ ಇದೆ. ಈ ಎರಡು ಬೆಲೆಗಳನ್ನು ಉಪಯೋಗಿಸ್ಕೊಂಡು 31ನೆಯ ಪದ ಎಷ್ಟು ಅಂತ ನಿರ್ಧರಿಸಬಹುದು. ಸೊ ಅವಾಗ ನಾವು A31 A ಪ್ಲಸ್ n-1 ಇಂಟು ಡಿ. ಎ ಅಂದರೆ 38 ಪ್ಲಸ್ 31 ಮೈನಸ್ 1 ಇಂಟು 7/3 ಸಾಮಾನ್ಯ ವ್ಯತ್ಯಾಸ ಇಸ್ ಈಕ್ವಲ್ ಟು 38 ಪ್ಲಸ್ 30 ಇಂಟು 7/3. ಸೊ 3 ಒಂದೇ 3 10 ಇಸ್ ಈಕ್ವಲ್ ಟು 38 ಪ್ಲಸ್ 17 70 ಕೂಡಿಸಿದರೆ 108. ಸೊ 108 31ನೆಯ ಪದ ಆಗಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಸಮಸ್ಯೆಗಳನ್ನು AN ಸೂತ್ರ ಆಧಾರಿತವಾಗಿ ಬಿಡಿಸುತ್ತೆ. ಇನ್ನು ಮೊದಲನೇ ಪದ ಕೊಡಲಾರದೆ ಇನ್ನೊಂದು ಪದವನ್ನು ಕೊಟ್ಟಿರ್ಬೋದು. ನಡುವಿನ ಯಾವುದಾದ್ರೂ 2 ಪದಗಳನ್ನು ಕೊಟ್ಟು ಇನ್ನೊಂದು ಪದವನ್ನು ಕೇಳಬಹುದು. ಆ ರೀತಿ ಉದಾಹರಣೆಗಳು ನಮಗೆ ಸಾಕಷ್ಟು ನೋಡೋದಕ್ಕೆ ಸಿಗ್ತವೆ. ಅಂಥ ಒಂದು ಉದಾಹರಣೆ ಈಗ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಮತ್ತು 9ನೆಯ ಪದಗಳು ಕ್ರಮವಾಗಿ 4 ಮತ್ತು -8 ಆಗಿದೆ. ಮೂರನೆಯ ಪದ ಮತ್ತು 9ನೆಯ ಪದ. ಮೂರನೆಯ ಪದ A3 4, 9ನೆಯ ಪದ A9 -8 ಆದರೆ ಎಷ್ಟನೇ ಪದ 0 ಆಗಿದೆ? ಎಷ್ಟನೆಯ ಪದ 0 ಆಗಿದೆ? n = ಎಷ್ಟು ಅಂತ ಕೇಳಿದ್ದಾರೆ.
ಆವಾಗ ನಾವು ಎ ಎನ್ ಬೆಲೆಯನ್ನು 0 ಅಂತ ಪರಿಗಣಿಸಬೇಕು. ಎಷ್ಟನೆಯ ಪದವು 0 ಆಗಿದೆ, ಎನ್ನ ಯಾವ ಬೆಲೆಗೆ 0 ಆಗಿದೆ ಅಂತ ಅರ್ಥ. ಸೊ ಹಂಗಾದ್ರೆ ಈಗ ನಾವು ಮತ್ತೆ ಏನನ್ನು ನಿರ್ಧರಿಸಬೇಕಾಗಿತ್ತು ಅಂತಂದ್ರೆ a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇವೆರಡು ಬೆಲೆಗಳನ್ನು ಉಪಯೋಗಿಸಿಕೊಂಡು ಎ ಎಷ್ಟು ಡಿ ಎಷ್ಟು ಅಂತ ನಿರ್ಧಾರ ಮಾಡೋಣ. A3 ಅಂದರೆ a ಪ್ಲಸ್ 2d ಇಸ್ ಈಕ್ವಲ್ ಟು 4. ಎ ಈಸ್ ಈಕ್ವಲ್ ಟು ಅಂತ ಮಾಡ್ಕೋಬಹುದು, ಡಿ ಈಸ್ ಈಕ್ವಲ್ ಟು ಅಂತ ಆದರೂ ಮಾಡ್ಬೋದು. ಈಗ ನಾನು ಎ ಈಕ್ವಲ್ ಟು ಅಂತ ಮಾಡ್ತೀನಿ, 2d ಅನ್ನು ಈ ಕಡೆ ತೊಗೊಂಡ್ರು. ಸೊ ಎ ಈಸ್ ಈಕ್ವಲ್ ಟು 4 ಮೈನಸ್ 2d. ಇದು ಇದರ ಸಹಾಯದಿಂದ ಎಷ್ಟು ಪರಿವರ್ತನೆಯನ್ನು ಮಾಡಿಕೊಳ್ಳಬಹುದು. ಈ ಎ ಬೆಲೆಯನ್ನು ಇದರ ಸುಲಭೀಕೃತ ರೂಪದಲ್ಲಿ ಆದೇಶ ಮಾಡೋಣ. ಸೊ ಈಗ ಎ 9d ಅಂದರೆ ಎಷ್ಟು, ಎ ಪ್ಲಸ್ 9 ಮೈನಸ್ 1 n2d ಇಸ್ ಈಕ್ವಲ್ ಟು ಮೈನಸ್ 8. ಇಲ್ಲೇ ಎಯ ಬೆಲೆಯನ್ನು ಇದರಿಂದ ಆದೇಶ ಮಾಡೋಣ. ಅಂದರೆ 4 ಮೈನಸ್ 2d ಪ್ಲಸ್ 8d ಇಸ್ ಈಕ್ವಲ್ ಟು ಮೈನಸ್ 8. 4 ಈ ಕಡೆ ತೊಗೊಂಡು ಬಂದರೆ n2d ಮೈನಸ್ 2d ಅಂದರೆ 6d ಇಸ್ ಈಕ್ವಲ್ ಟು ಮೈನಸ್ 8 ಮೈನಸ್ 4 ಈಕ್ವಲ್ ಟು ಮೈನಸ್ 12. therefore ಸಾಮಾನ್ಯ ವ್ಯತ್ಯಾಸ d ಮೈನಸ್ 12 ಅಪಾನ್ 6 ಇಸ್ ಈಕ್ವಲ್ ಟು ಮೈನಸ್ 2. ಇದು ಸಾಮಾನ್ಯ ವ್ಯತ್ಯಾಸದ ಬೆಲೆ. ಸೊ ಡಿ ಸಿಕ್ತು. ಈ ಡಿಯ ಬೆಲೆಯನ್ನು ಇಲ್ಲಿ ಆದೇಶ ಮಾಡಿದರೆ ಎ ಎಷ್ಟು ಅಂತ ಸಿಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 2 ಎ ಇಸ್ ಈಕ್ವಲ್ ಟು 4 ಮೈನಸ್ 2d ಯಲ್ಲಿ ಆದೇಶಿಸಲಾಗಿ ಅವಾಗ ಎ ಇಸ್ ಈಕ್ವಲ್ ಟು 4 ಮೈನಸ್ 2 ಇಂಟು ಮೈನಸ್ 2, 4 ಪ್ಲಸ್ 4 ಇಸ್ ಈಕ್ವಲ್ ಟು 8. ಇದು ಮೊದಲನೆಯ ಪದ. ಇನ್ನು ಈಗ ನಮಗೆ ಎ ಗೊತ್ತಾಯಿತು, ಡಿ ಗೊತ್ತಾದಾಗ ಎಷ್ಟನೆಯ ಪದವು 0 ಆಗಿರುತ್ತದೆ ಅನ್ನೋದನ್ನು ಸುಲಭವಾಗಿ ಬಿಡಿಸ್ಬೋದು. 0 ಇಸ್ ಈಕ್ವಲ್ ಟು n2 ಪ್ಲಸ್ n ಮೈನಸ್ 1 ಇಂಟು ಡಿ, ಡಿ ಇಸ್ ಈಕ್ವಲ್ ಟು ಮೈನಸ್ 2. ಸೊ ಈಗ ನೋಡ್ರಿ, ಒಂದೊಂದೇ ಪದಗಳನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡೋಣ. n ಈ ಕಡೆ ಬಂತು, 0 ಮೈನಸ್ 8 ಮೈನಸ್ 8 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಮೈನಸ್ 2, ಮೈನಸ್ 2 ಈ ಕಡೆ ಬರಬೇಕು. 8 ಅಪಾನ್ ಮೈನಸ್ 2 ಇಸ್ ಈಕ್ವಲ್ ಟು n ಮೈನಸ್ 1. therefore n ಮೈನಸ್ 1 ಇಸ್ ಈಕ್ವಲ್ ಟು 4. n ಇಸ್ ಈಕ್ವಲ್ ಟು 4 ಪ್ಲಸ್ 1 ಈಕ್ವಲ್ ಟು 5. ಐದನೆಯ ಪದವು 0 ಆಗಿದೆ. ಐದನೆಯ ಪದವು 0 ಆಗಿದೆ ಅಂತ. ಸೊ ಈ ರೀತಿಯಾಗಿ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ತಗೊಂಡು ಎನ್ ಸೂತ್ರವನ್ನು ಬಳಸಿಕೊಂಡು ಬೆಲೆಗಳನ್ನು ಆದೇಶ ಮಾಡಿ ಕೊಟ್ಟಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿತಾ ಹೋಗಬೇಕು. ಈ ಉದಾಹರಣೆಗಳನ್ನು ಹೆಚ್ಚು ನೀವು ಬಿಡಿಸಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪಠ್ಯ ಪುಸ್ತಕದಲ್ಲಿಯೂ ಸಾಕಷ್ಟು ಉದಾಹರಣೆಗಳನ್ನು ಮಾದರಿ ಉದಾಹರಣೆಗಳಾಗಿ ಬಿಡಿಸಿಕೊಟ್ಟಾರ. ಅವುಗಳನ್ನು ನೀವು ನೋಡೋದ್ರಿಂದ ಹೇಗೆ ನಾವು ಬಿಡಿಸಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಸಿಗ್ತದೆ. ಈಗ ಇನ್ನೂ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಮೂರು 15 27 39 ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಯಾವ ಪದವು
54ನೇ ಪದಕ್ಕಿಂತ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. 132ಕ್ಕಿಂತ 132ಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಎಲ್ಲೋ ಅದೇ ಅರ್ಥ. ಇಲ್ಲೂ ಕೂಡ ಏನನ್ನೇ ಕಂಡುಹಿಡಿಬೇಕು. ಯಾವ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸೊ ನಾವು ಈ ಶ್ರೇಣಿಯನ್ನು ತಗೊಂಡು ಇದರ ಎಷ್ಟನೆಯ ಪದವು ಇದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಎನ್ನುವ ವಾಕ್ಯವನ್ನು ಸಾಂಕೇತಿಕ ರೂಪದಲ್ಲಿ ಬರ್ಕೊಂಡಾಗ ನಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಸೊ ಯಾವ ಪದವು ಅಂದರೆ ಎ ಎನ್ ಅಂತ ಕರೆಯೋಣ. ಈ ಪದವು 54ನೇ ಪದ ಅಂದರೆ A54ಗಿಂತ ಎಷ್ಟು ಹೆಚ್ಚಾಗಿದೆ? 132 ಹೆಚ್ಚಾಗಿದೆ. ಇದು ಈಕ್ವಲ್ ಟು ಈ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ. ಸೊ ಇಲ್ಲಿಯೂ ನಾವು ಏನು ಸೂತ್ರ ಬಳಸಬೇಕು, ಇದಕ್ಕೂ ಏನು ಸೂತ್ರ ಬಳಸಬೇಕು. ಆ ಎರಡಕ್ಕೂ ಇದೇ ಸಮಾಂತರ ಶ್ರೇಣಿಯನ್ನೇ ನಾವು ತಗೊಂಡ್ರೆ ಸೊ ಇದರ ಮೊದಲ ಪದ A1 3, A2 15. ಸೊ ಸಾಮಾನ್ಯ ವ್ಯತ್ಯಾಸ D15 - 3 ಅಂದರೆ 12. ಈ ಎಲ್ಲ ಬೆಲೆಗಳನ್ನು ಇಲ್ಲಿ ಆದೇಶ ಮಾಡಿದಾಗ ಇದು A plus n-1 into D is equal to A plus 54 - 1 into D plus 132. ಸೊ ಇದರೊಳಗೆ ನಾವು ಬೆಲೆಗಳನ್ನು ಆದೇಶ ಮಾಡ್ತಾ ಹೋಗ್ತೀವಿ. A ಅಂದರೆ 3 ಪ್ಲಸ್ n-1 into D 12, A 3 ಪ್ಲಸ್ 53 ಇಂಟು 12 ಪ್ಲಸ್ 132 ಇಸ್ ಈಕ್ವಲ್ ಟು 3. ಇದರ ಮಧ್ಯೆ ಗುಣಾಕಾರ ಮಾಡ್ಕೋಬೇಕು. 3 ಪ್ಲಸ್ 12 36, 12 63 ಪ್ಲಸ್ 132 ಇಸ್ ಈಕ್ವಲ್ ಟು 3 6 9 ಅಂದರೆ 11, 4 3 7 6 1 771. 3 ಈ ಕಡೆ ತೊಗೊಂಡು ಅಂದರೆ ಇಲ್ಲಿ n-1 ಇಂಟು 12 ಇಸ್ ಈಕ್ವಲ್ ಟು -3 ಇಸ್ ಈಕ್ವಲ್ ಟು 8 6 7 12 ಈ ಕಡೆ ತೊಗೊಂಡು. ಸೊ n-1 ಇಸ್ ಈಕ್ವಲ್ ಟು 768 ಡಿವೈಡೆಡ್ ಬೈ 12. 12 72, 12 48. ಸೊ n-1 ಇಸ್ ಈಕ್ವಲ್ ಟು 64. ಆದ್ದರಿಂದ n is equal to 64 plus 1 is equal to 65. ಏನು ಇದು 65? 65ನೇಯ ಪದವು 54ನೇಯ ಪದಕ್ಕಿಂತ 132 ಹೆಚ್ಚಾಗಿದೆ ಎಂದು ಅರ್ಥ. ಸೊ ಹೀಗೆ ನಾವು ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನು ಈ ಏನು ಸೂತ್ರ ಬಳಸಿ ಬಿಡಿಸಬೇಕು. ಇನ್ನು ಒಂದೆರಡು ಅನ್ವಯ ಉದಾಹರಣೆಗಳನ್ನು ನೋಡೋಣ. ಒಂದೆರಡು ಅನ್ವಯ ಉದಾಹರಣೆಗಳು. ಹತ್ತು ಮತ್ತು 250ರ ನಡುವಿನ 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು? 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ. 10 ಮತ್ತು 250ರ ನಡುವಿನ 4ರ ಗುಣಕಗಳು, 4ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಅಂತ ಅರ್ಥ. ಅಥವಾ 4ರ ಮಗ್ಗಿ ಅಂತ ತಿಳ್ಕೊಂಡ್ರೆ ಏನು ತಪ್ಪಿಲ್ಲ. ಈಗ 10 ಮತ್ತು 250 ಇವುಗಳ ನಡುವೆ 4ರ ಗುಣಕಗಳು ಎಷ್ಟು ಬರ್ತಾವು ಅನ್ನೋದನ್ನು ಒಂದಿಷ್ಟು
ಪಟ್ಟಿ ರೂಪದೊಳಗೆ ಮೊದಲು ಬರೆದಿಟ್ಕೊಳ್ಳೋಣ. 10 ಬರೋದಿಲ್ಲ, 11 ಇಲ್ಲ, 12ರಿಂದ ಪ್ರಾರಂಭ ಆಗುತ್ತೆ. ಸೊ 12 ಮೊದಲನೆಯ 4ರ ಗುಣಕ, ಆಮೇಲೆ 16, ಆಮೇಲೆ 20, ಆಮೇಲೆ 24 ಇತ್ಯಾದಿ 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 250ರವರೆಗೆ ಅಂತ ಇದೆ. ಸೊ ಈಗ ನಮ್ಗೆ 250 4ರಿಂದ ಭಾಗಿಸಲ್ಪಡುತ್ತದೆಯೇ ಅಂತ ಪರೀಕ್ಷಿಸಿದಾಗ 250 ಡಿವೈಡೆಡ್ ಬೈ 4, 24, 10, 4ರಲ್ಲಿ 8 ಅಂದರೆ 2 ಉಳಿದ್ರೆ ಶೇಷ ಭಾಗ ಹೋಗೋದಿಲ್ಲ. ಅಂತಂದರೆ ಇದರ ಹಿಂದಿನ ಸಂಖ್ಯೆಯು 248. 248 4ರ ಗುಣಕವಾಗಿದೆ. ಸೊ ನಮಗೀಗ 10 ಮತ್ತು 250ರ ನಡುವಿನ 4ರ ಗುಣಕಗಳ ಪಟ್ಟಿ ಸಿಕ್ತ್ರಿ. 12, 16, 20, 24 ಇಲ್ಲಿಂದ ಹಿಡ್ಕೊಂಡು 248ರವರೆಗೆ. ಇವು ಎಷ್ಟಿವೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು ನಮಗೆ. ಇವು ಎಷ್ಟು ಸಂಖ್ಯೆಗಳಿವೆ ಅಂತಂದರೆ ಈ ಪ್ರಶ್ನೆಯನ್ನು ನಮ್ಮ ಸಮಾಂತರ ಶ್ರೇಣಿಯ ಪರಿಕಲ್ಪನೆಗೆ ಒಯ್ದರೆ ಇದು ಮೊದಲ ಪದ, ಇದು ಸಾಮಾನ್ಯ, ಎರಡನೇ ಪದ, ಇದು ಕೊನೆಯ ಪದ, ಇವುಗಳ ಸಹಾಯದಿಂದ ಎಷ್ಟು ಪದಗಳಿವೆ, ಎನ್ ಎಷ್ಟು ಅಂತ ಕೇಳಿದಂತೆ. ಹಂಗಾರೆ ಅದನ್ನು ಹೆಂಗೆ ಕಂಡುಹಿಡಿಯೋದು? ಅದೇ ಸಾಮಾನ್ಯ ಸಮಾಂತರ ಶ್ರೇಣಿ ಇದೆ. ಇವು ಪ್ರತಿ ಸಲ 4ಅನ್ನು ಸ್ಥಿರವಾಗಿ ಸೇರಿಸುತ್ತಾ ಹೋಗಿದೆ. ಸೊ ಇದು ಒಂದು ಸಮಾಂತರ ಶ್ರೇಣಿಗೆ ಉದಾಹರಣೆ. ಯಾಕಂದರೆ ಈ ಗುಣಕಗಳನ್ನು ಸಮಾಂತರ ಶ್ರೇಣಿಯ ಭಾಗದಲ್ಲಿ ನಾವು ಬಿಡಿಸಾಕತ್ತೀವಿ ಅಂದರೆ ಸಮಾಂತರ ಶ್ರೇಣಿಯ ಡೆಫಿನೇಷನ್ ಪರಿಕಲ್ಪನೆಯನ್ನು ಇದು ಅನುಸರಿಸುತ್ತೆ. ಹೀಗಾಗಿ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ. ಸೊ ಈಗ A12, A2 16, D is equal to A2 minus A1, 16 minus 12, ಸಾಮಾನ್ಯ ವ್ಯತ್ಯಾಸ 4. AN 248 ಆದರೆ ಎಷ್ಟು ಪದಗಳಿವೆ, ಎನ್ ಎಷ್ಟು? ಸೊ ಮತ್ತೆ ವಾಪಸ್ AN is equal to A plus N minus 1 into D. ಸೂತ್ರ 248 is equal to 12 plus N minus 1 into ಸಾಮಾನ್ಯ ವ್ಯತ್ಯಾಸ 4. ಸೊ ಈಗ ನಾವು ಒಂದೊಂದೇ ಪದಗಳನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದಾಗ 248 ಮೈನಸ್ 12 ಡಿವೈಡೆಡ್ ಬೈ 4 is equal to N minus 1. ಸೊ ಮೈನಸ್ ಮಾಡಿದ್ರೆ 236 ಡಿವೈಡೆಡ್ ಬೈ 4 N minus 1. N minus 1 is equal to 4 5 20 4 9 36 4 ಭಾಗಿಸಿದೆ. ಮೈನಸ್ 1 ಈ ಕಡೆ ತಗೊಂಡ್ರೆ N is equal to 59 plus 1 is equal to 60. ಸೊ 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆಯು 60 ಆಗಿದೆ. 10 ಮತ್ತು 250ರ ನಡುವೆ ಈ 4ರ ಗುಣಕಗಳನ್ನು ಎಣಿಸ್ತಾ ಹೋದರೆ 60 ಗುಣಕಗಳಿವೆ ಅಂತ ಗೊತ್ತಾಗುತ್ತೆ. ಸೊ ಈ ಅನ್ವಯ ಉದಾಹರಣೆಯನ್ನು ಸಮಾಂತರ ಶ್ರೇಣಿಯ ಈ ಸೂತ್ರದ ಆಧಾರಿತವಾಗಿ ಬಿಡಿಸಬೇಕು. ಸೊ ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ಪರಿಚಯ ಮಾಡ್ಕೋಬೋದು ನಾವು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ವಾರ್ಷಿಕ ಸಂಬಳ 5,000 ರೂಪಾಯಿ ಮತ್ತು ಪ್ರತಿ ವರ್ಷ ಹೆಚ್ಚುವರಿ ಭತ್ಯೆ 200 ರೂಪಾಯಿ ಇರುವ ಕೆಲಸಕ್ಕೆ ಸುಬ್ಬರಾವ್ ಅವರು 1995ರಲ್ಲಿ ಸೇರಿದರು. ಯಾವ ವರ್ಷದಲ್ಲಿ ಅವರ ಸಂಬಳ 7,000 ರೂಪಾಯಿ ಆಗುತ್ತದೆ? ವಾರ್ಷಿಕ ಸಂಬಳ 5,000 ರೂಪಾಯಿ. ಅವರ ಮೊದಲನೆಯ ವಾರ್ಷಿಕ ಸಂಬಳ 5,000 ರೂಪಾಯಿ. ಆಮೇಲೆ ಪ್ರತಿ ವರ್ಷ ಹೆಚ್ಚುವರಿ ಭತ್ಯೆ
ಪ್ರತಿ ವರ್ಷ ಇದು 200 ರೂಪಾಯಿ 1995ರಲ್ಲಿ ಇವರು ಕೆಲಸಕ್ಕೆ ಸೇರ್ತಾರೆ. ಯಾವ ವರ್ಷದಲ್ಲಿ ಇವರು ಸಂಬಳ 7,000 ರೂಪಾಯಿಗಳಾಯಿತು ಅಂತ ಪ್ರಶ್ನೆ ಇದೆ. ಅಂದರೆ ಎಷ್ಟು ವರ್ಷಗಳ ನಂತರ ಇವರ ಸಂಬಳವು 7,000 ರೂಪಾಯಿಗಳಾಯಿತು ಅಂತ ಅರ್ಥ. ಸೊ ಅವರ ಆರಂಭದ ಮೊದಲನೆಯ ವರ್ಷದ ಸಂಬಳವು 5,000 ರೂಪಾಯಿ ಅಂತ ನಾವು ತಗೊಂಡ್ರೆ ನಮ್ಮ ಸಮಾಂತರ ಶ್ರೇಣಿಯ ಪರಿಕಲ್ಪನೆಯಲ್ಲಿ ಇದು ಮೊದಲ ಪದವಾಗುತ್ತದೆ. ಸೊ 5,000 ಮೊದಲನೇ ಪದ, ಇದನ್ನು ನಾವು A1 ಅಥವಾ ಎ ಅಂತ ಕರೀಬಹುದು. ಇವರ ವಾರ್ಷಿಕ ಹೆಚ್ಚುವರಿ ಭತ್ಯೆ 200 ರೂಪಾಯಿ, ಪ್ರತಿ ತಿಂಗಳ 200 ರೂಪಾಯಿಗಳಷ್ಟು ಹೆಚ್ಚುವರಿ ಹೆಚ್ಚಾಗ್ತಾ ಇದೆ ಅಂತಂದರೆ ಅದು ಸಾಮಾನ್ಯ ವ್ಯತ್ಯಾಸ ಆಗುತ್ತೆ. ಸೊ ಡಿ 200 ರೂಪಾಯಿಗಳು, AN 7,000 ರೂಪಾಯಿಗಳಾದರೆ ಯಾವ ವರ್ಷದಲ್ಲಿ ಅಂತಂದರೆ ಎನ್ನ ಬೆಲೆ ಎಷ್ಟು ಅಂತ ಅರ್ಥ. ಸೊ ಹೀಗೆ ಈ ಅನ್ವಯ ಉದಾಹರಣೆಯನ್ನು ನಮ್ಮ ಸಮಾಂತರ ಶ್ರೇಣಿಯ ಪರಿಕಲ್ಪನೆಗೆ ತಗೊಂಡು ಬಂದು AN ಸೂತ್ರವನ್ನು ಬಳಸಿ ಬಿಡಿಸಬೇಕು. ಅವಾಗ AN = A + n - 1 × D. ಬೆಲೆಗಳನ್ನು ಆದೇಶ ಮಾಡಿದ್ರೆ 7,000 ರೂಪಾಯಿ = 5,000 A ಮೊದಲ ಪದ ಪ್ಲಸ್ ಎನ್ನದ ಬೆಲೆ ನಿರ್ಧರಿಸಬೇಕಾಗಿದೆ. ಸಾಮಾನ್ಯ ವ್ಯತ್ಯಾಸ ಹೆಚ್ಚುವರಿ ಭತ್ಯೆ 200 ರೂಪೀಸ್. ಪ್ರತಿ ವರ್ಷ ಅವರಿಗಾಗುವ ಭತ್ಯೆಯನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಪರಿಗಣಿಸ್ತೀವಿ. ಸೊ ಇದನ್ನು ಸುಲಭೀಕರಣ ಮಾಡೋಣ. 7,000 ಮೈನಸ್ 5,000 ಡಿವೈಡೆಡ್ ಬೈ 200 = n - 1. ಸೊ n - 1 = 7,000 ಮೈನಸ್ 5,000 2,000 ಡಿವೈಡೆಡ್ ಬೈ 200 = 10. Therefore n = 10 + 1 = 11. ಸೊ ಯಾವ ವರ್ಷದಲ್ಲಿ ಅವರ ಸಂಬಳವು 7,000 ರೂಪಾಯಿ ಆಗುತ್ತದೆ ಅಂದರೆ 11ನೆಯ ವರ್ಷದಲ್ಲಿ ಅವರ ಸಂಬಳವು 7,000 ರೂಪಾಯಿಗಳಾಗುತ್ತದೆ ಅಂತ ಅರ್ಥ ಇದೆ. ಸೊ ಈ ರೀತಿಯ ಅನ್ವಯ ಉದಾಹರಣೆಗಳನ್ನು ಸಮಾಂತರ ಶ್ರೇಣಿಯ ಪರಿಕಲ್ಪನೆಗೆ ತಗೊಂಡು ಬಂದು AN ಸೂತ್ರಗಳ ಆಧಾರಿತ ವಿವಿಧ ಉದಾಹರಣೆಗಳನ್ನು ಬಿಡಿಸಬಹುದು. ಇನ್ನೂ ಒಂದು ಉದಾಹರಣೆಯನ್ನು ನಿಮಗೆ ಹಾಗೆ ನಾನು ಚರ್ಚೆ ಮಾಡ್ತೀನಿ, ನೀವು ಪ್ರಯತ್ನ ಮಾಡಿ. ರಾಮ್ಕಲಿಯು ವರ್ಷದ ಮೊದಲನೇ ವಾರದಲ್ಲಿ 5 ರೂಪಾಯಿಯನ್ನು ಉಳಿಸ್ತಾಳೆ. ಪ್ರತಿ ವಾರ 1 ರೂಪಾಯಿ 75 ಪೈಸೆಯಿಂದ ಹೆಚ್ಚು ಮಾಡ್ಕೋತಾ ಹೋದರೆ ಯಾವ ವಾರದಲ್ಲಿ ಅವಳ ಉಳಿತಾಯವು 20.75 ರೂಪಾಯಿ ಆಗುತ್ತದೆ ಅಂತ ಇದೆ. ಇದು ಕೂಡ ಏನನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಬಗ್ಗೆ ಡೈರೆಕ್ಟಾಗಿ ಕೊಟ್ಟಾರೆ. ಮೊದಲ ವಾರದ ಉಳಿತಾಯ 5 ರೂಪಾಯಿ A. ಪ್ರತಿ ವಾರ ಅವಳು ಉಳಿಸುವ ಹಣ 1 ರೂಪಾಯಿ 75 ಪೈಸೆ ಎನ್ನುವುದು ಸಾಮಾನ್ಯ ವ್ಯತ್ಯಾಸ D. ಅವಳ ಒಟ್ಟು ಉಳಿತಾಯ 20 ರೂಪಾಯಿ 75 ಪೈಸೆ ಎನ್ನುವುದು AN ಅಂತ ಪರಿಗಣಿಸಿದರೆ ಎಷ್ಟನೆಯ ವಾರದಲ್ಲಿ n ಎಷ್ಟು ಅಂತ ಅರ್ಥ. ಸೊ ಹೀಗೆ ನಾವು ಸಾಕಷ್ಟು ಅನ್ವಯ ಉದಾಹರಣೆಗಳನ್ನು ಈ AN ಸೂತ್ರ ಆಧಾರಿತವಾಗಿ ಬಿಡಿಸಬೇಕು. ಸೊ ಇದರ ಮುಂದಿನ ಭಾಗ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಒಟ್ಟು ಮೊತ್ತ ಎಷ್ಟು ಅಂತ ಇದೆ. ಆ ಮೊತ್ತದ ಸೂತ್ರವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.